ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಹೇಳುವಂಥ ವಿಶೇಷವಾದ ದಿನ. ಆ ವಿಶೇಷವಾದ ದಿನ ಏನಂತಂದರೆ, ಬ್ರಿಟಿಷರ ವಿರುದ್ಧ ಸಮಗ್ರವಾಗಿ ಸಾಮೂಹಿಕವಾಗಿ ಇಡೀ ದೇಶದಲ್ಲೇ ಒಂದು ಏನೋ ಆಂದೋಲನ, ಒಂದು ಜಾಗೃತಿ, ಸ್ವತಂತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂಥ ಮತ್ತು ಅದರ ಪರಿಣಾಮಗಳು ಭಾಳ ಆಯಿತು. ಅದು ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ ಒಂದು ಸೈನ್ಯವನ್ನು ಕಟ್ಟಿದ್ರು. ಜಪಾನಿಯರ ಒಂದು ಸಹಕಾರವನ್ನು ತೆಗೆದುಕೊಂಡು ಭಾರತದಿಂದ ಹೊರಹೋಗಿ, ಅದು ದೊಡ್ಡ ಇತಿಹಾಸ, ಅದು ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದನ್ನು ಅವರು ಕಟ್ಟಿ ಆ ಒಂದು ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಭಾರತವನ್ನು ಪ್ರವೇಶಿಸಿದ ದಿವಸ ಮಾರ್ಚ್ 18, 1900 ಇಲ್ಲಿ ಪ್ರವೇಶ ಆದಾಗ ಅಲ್ಲಿ ಹೋರಾಟಗಳು ನಡೀತು, ಸಾಕಷ್ಟು ಹೋರಾಟಗಳು ನಡೆದು ಅದಾದ ನಂತರ ಅವರು ಅಂಡಮಾನ್ ನಿಕೋಬಾರ್ದಲ್ಲಿ ಕೆಲವಷ್ಟು ಸ್ಥಳಗಳನ್ನು ಆಕ್ರಮಿಸ್ಕೊಂಡ್ರು. ಭಾಳ ವೀರಾವೇಶದಿಂದ ಹೋರಾಡಿದಂಥ ಅನೇಕ ಸೈನಿಕರು, ಹೀಗೆ ಹಲವಾರು ಪ್ರಮುಖರಿಂದ ಸೇರಿದಂತಹ ಒಂದು ಬೃಹತ್ ಒಂದು ಸೈನ್ಯವನ್ನು ತಯಾರು ಮಾಡಲಾಗಿತ್ತು. ಅದು ಈ ದಿನಾಂಕದಂದು ಪ್ರವೇಶಿಸಿತು, ಹೋರಾಟವನ್ನು ಮಾಡಿತು. ಆದರೆ ದುರದೃಷ್ಟವಶಾತ್ ಏನಾಯಿತು ಅಂತ ಹೇಳಿದ್ರೆ, ಆಗ ವಿಪರೀತ ಮಳೆ ಇತ್ತಲ್ಲಿ, ಮತ್ತು ಸಾಮಗ್ರಿಗಳಿರಲಿಲ್ಲ, ಯುದ್ಧ ಸಾಮಗ್ರಿಗಳಿರಲಿಲ್ಲ, ಆಹಾರದ ಕೊರತೆ ಇತ್ತು. ಈ ಎಲ್ಲ ಕೊರತೆಗಳ ಮಧ್ಯೆಯೂ ಕೂಡ ಮತ್ತು ಜಪಾನಿಯರು ಯಾವ ರೀತಿ ಅವರು ಒಂದು ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಆ ಮಟ್ಟದಲ್ಲಿ ಅವರು ಕೊಡೋಕ್ಕಾಗಲಿಲ್ಲ. ಅವರ ಈ ಎಲ್ಲ ಕೊರತೆಗಳ ಮಧ್ಯೆ ಹೋರಾಟವನ್ನು ಮಾಡಿ ಒಂದು ಭಾರತದ ಸ್ವತಂತ್ರ ಅಂದ್ರೇನು, ಸ್ವತಂತ್ರದ ಹೋರಾಟ ಅಂದ್ರೇನು ಮತ್ತು ಸ್ವಾತಂತ್ರ್ಯದ ಜಾಗೃತಿಯನ್ನು ಮೂಡಿಸಿದಂಥ ಮಹಾನ್ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಅದಕ್ಕಾಗಿ ಎಲ್ಲರಿಗೂ ಸ್ಫೂರ್ತಿಯನ್ನು ನೀಡಬೇಕು, ಜಾಗೃತಿಯನ್ನು ಮೂಡಿಸಬೇಕು ಅಂಥೇಳಿ ಒಂದು ವಿಶೇಷವಾದ ಹಾಡು, ಅದೇ ಕದಂ ಕದಂ ಬಡಾಯ ಜಾ ಖುಷಿ ಕೆ ಗೀತ್ ಗಾಯ ಜಾ ಜಿಂದಗಿ ಕೆ ಕೌಮು ಕಿತ್ತು ಕೌಮು ಪೇ ಲುಟಾಯ ಜಾ ಕದಂ ಕದಂ ಬಡಾಯ ಜಾ ಖುಷಿ ಕೆ ಗೀತ್ ಗಾಯ ಜಾ ಜಿಂದಗಿ ಕೌಮು ಪೇ ಲುಟಾಯ ಜಾ. ಕದಂ ಕದಂ ಹೆಜ್ಜೆಯನ್ನು ಬಲವಾಗಿ ವೀರ ಹೆಜ್ಜೆಯನ್ನು ಇಡುತ್ತಾ ಹೋಗಿ ಖುಷಿಗೆ ಗೀತು ಆನಂದದಿಂದ ಹಾಡನ್ನು ಹಾಡ್ತಾ ವೀರಾವೇಶದಲ್ಲಿ ಮುನ್ನುಗ್ಗಿ ನಮ್ಮ ದೇಶವನ್ನು ರಕ್ಷಿಸಿಕೊಟ್ಟಿರೋದು. ಅದಕ್ಕಾಗಿ ಯಾವ ತ್ಯಾಗವನ್ನಾದರೂ ಮಾಡೋಣ, ಅದಕ್ಕೆ ನೀವೆಲ್ಲರೂ ತಯಾರಾಗಿರಿ ಅಂತ ಹೇಳುವಂಥ ಅದ್ಭುತವಾದಂಥ ಗೀತೆ ಆ ಕಾಲದಲ್ಲಿ ಬಹಳ ಹೆಸರು ಮಾಡಿತ್ತು. ಇವತ್ತಿಗೂ ಅಷ್ಟೇ ಅದಕ್ಕೆ ಅದರದೇ ಆದಂಥ ಮಹತ್ವ ಎಲ್ಲವೂ ಇದೆ.